ಚಿಕ್ಕಮ್ಮ ತಂಗಿಯರೆಲ್ಲ ಎದ್ದೋಕಿನ ಮುಂಚೆಗೆ ಎಲ್ಲ ಹೊರಗಿನ ಕಸ ಆಯ್ತು, ಒಳಗೆ ಕಸ ಕಲ್ಲು ಎಲ್ಲ ಮುಗೀತು. ಎಮ್ಮೆ ಹಾಂ ಅಲ್ಲೊಂಚೂರು ಸಗಣಿ ಬೆಳೆದು ಹಾಲು ಹಿಂಡ್ಕೊಂಬಂದ್ಬಿಟ್ನಿ ಅಂದ್ರೆ ಅವ್ರು ಎದ್ದೋಷ್ಟೊತ್ತಿಗೆ ಚಾ ಮಾಡಕ್ಕೆ ಬರುತ್ತೆ. ಹಾಲಿಂದ ಒಂದೇನಾರು ಒಯ್ತೀನಿ ತಡಿ. ಓ ಚಿಕ್ಕಮ್ಮ ಎದ್ರಿ? ಅಯ್ಯೋ 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 ಅನಿಷ್ಟು ಮುಂಜಾನೆ ಅನಿಷ್ಟ ಮುಖ ನೋಡಂಗಾತಲ್ಲಪ್ಪ ದೇವ್ರಿ. ತೋ ಇವತ್ತೇನು ಗಂಡ ಹತ್ರ ಕಾದತ್ತೋ ಏನು ಕತ್ತಿನೋ ದರಿದ್ರ ಮನೆ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟೈತಿ. ಅಯ್ಯೋ ಹಳಾದ್ದು. ನಾನು ಈಗ ಇರೋದೇ ಗೊತ್ತಿಲ್ಲ, ದಿನ ಎದ್ದಳಂಗೆದ್ದು ಅಂಗಸ ಹೊಡ್ಯಾಕೊಂಡೆ. ಯಪ್ಪ ಈ ಮುಸುಡಿ ನೋಡಿ ಏನು ಕಾದತ್ತೆ ಏನು ಬೇಡ ಊರು ಬೇಡ. ಚಿಕ್ಕಮ್ಮ ಚಿಕ್ಕಮ್ಮ ಏನಿದೆ ನಿದ್ದಿಗಣಾಗಿದ್ದೀರಾ? ಕಣ್ಣು ಮುಚ್ಕೊಂಡಿರ್ತೀರಿ. ಅದು ನೀ ಇರೋದು ಗೊತ್ತಿರಲಿಲ್ಲ ನೋಡು, ಹಂಗೆ ದಡಗಂತ ಬಂದ್ಬಿಟ್ಟೆ. ಅಂಗಸ ಹೊಡಿಬೇಕು ತಡಿ, ಹೊರಗೆ ಬರ್ತೀನಿ. ಚಿಕ್ಕಮ್ಮ ನಾನು ಆಗಲೇ ಒಳಗಿನವೆಲ್ಲ ಕಸ ಹೊರಗಿನ ಕಸ ರಂಗೋಲಿ ಹಾಕಿ ಎಲ್ಲ ಮುಗಿಸೀನಿ. ಈಗ ಅಲ್ಲೇ ಸಗಣಿ ಬೆಳೆದು ಹಾಲು ಹಿಂಡ್ಕೊಂಬಂದು ಬಂದ್ಬಿಡ್ತೀನಿ. ಚಾ ಮಾಡ್ತೀನಿ ತಗೋ ನಾ ಬಂದು. ಹೌದಾ ಸರಿ ಆಯ್ತು. ನಾನು ನಿಂಗೊಂದು ಮಾತಾಡ್ತೀನಿ. ನೀನು ನಾಳಿಂದ ನಾವು ಮುಂಜಾನೆ ಎದ್ದು ಬರ್ತೀವಲ್ಲ, ನಾನಾಗಲಿ ನನ್ನ ಮಕ್ಕಳಾಗಲಿ ನಿಮ್ಮ ಚಿಕ್ಕಪ್ಪಾಗಲಿ ಬಂದ ತಕ್ಷಣ ಮುಂಜಾನೆ ನಿನ್ನ ಮಕ್ಕ ತೋರಿಸ್ಬೇಡ. ಮತ್ತೆ ಯಾಕೆ ಚಿಕ್ಕಮ್ಮ? ಯಾಕೆ? ಏನಿಲ್ಲವ, ನಿಮ್ಮಪ್ಪ ನಿಮ್ಮ ದಿನ ಬೆಳಗಾರದ ನಿನ್ನ ಮಕ್ಕ ನೋಡಿ ಅವರು ಶಿವನ ಪಾದ ಸೇರಿದ್ರು. ನಮ್ಗೆ ಯಾಕೆ ಕರ್ಮ ನಿನ್ನ ಮುಖ ನೋಡಿ ನಾವು ಯಾಕೆ ಇದು ಮಾಡ್ಬೇಕು? ಅದಕ್ಕೆ ಮುಂಜಾನೆದ್ದು ನಿನ್ನ ಈ ಅನಿಷ್ಟ ಮುಖನ ನಮಗೆ ತೋರಿಸ್ಬೇಡ. ಏನಾದ್ರು ಆಮೇಲೆ ಸ್ವಲ್ಪ ನಾವು ಎದ್ದು ದೇವ್ರು ಪಾರು ಮಕ್ಕ ನೋಡಿ ಇಲ್ಲ ಸ್ವಲ್ಪ ಆದ್ಮ್ಯಾಗ ಬೇಕಿರ ನಾವು ಕರಿತೀವಿ. ಏನ ಅಲ್ಲಿವರೆಗೂ ನಿನ್ನ ಮುಖ ಈ ದರಿದ್ರ ಮಕ್ಕ ತೋರಿಸ್ಬೇಡ ನನಗೆ. ಆಯ್ತು ಚಿಕ್ಕಮ್ಮ. ಚಿಕ್ಕಮ್ಮ ಹೇಳೋದು ಕರೀನ. ಪಾಪ ನಮ್ಮಪ್ಪ ನಮ್ಮವ್ವ ನನ್ನ ಮುಖ ನೋಡಿ ನನ್ನ ಬಿಟ್ಟು ಹೋದ್ರು. ನಿಜ, ಯಾರಿಗೂ ಮುಂಜಾನೆ ನನ್ನ ಮುಖ ತೋರಿಸಲ್ಲ. ಇವ ಮಗಳ ತುಳಸಿ, ಇವ ಎದ್ಬಿಟ್ಟಿಯ ಮಕ್ಕೋಬೇಕಿಲ್ಲವ? ಪಾಪ ಮನಸ್ಸಿನಾಗ ಬೇಜಾರ, ನಿದ್ದೆ ಬಂದಿರಂಗಿಲ್ಲ. ನನಗೆ ನಿದ್ದೆ ಬಂದಿಲ್ಲ ಬಾತಂಕಿ ನಿನಗೆ ಹೆಂಗೆ ಬರುತ್ತವ? ಅಲ್ಲ ಇನ್ನೂ ಸ್ವಲ್ಪ ಮುಕ್ಕೋಬೇಕಿಲ್ಲ ಮಗಳ. ಯಾಕೆ ಇದ್ದೀವ ಇಷ್ಟೊತ್ತು? ಜಲ್ದಿ ಎದ್ದು ಏನು ಮಾಡೋಕೈತಿ? ಮಕ್ಕೋ ಹೋಗ್ತಂಗಿ. ತುಳಸಿ ಯಾಕವ ನನ್ನ ಮೇಲೆ ಸಿಟ್ಟ? ಎದಕ್ಕೆ ನನ್ನ ನೋಡಿ ತಗೊಳ್ತಿ? ಏನಾತವ? ಏನೂ ಇಲ್ಲ ದೊಡ್ಡಪ್ಪ, ನೀವು ಏನು ಬೇಕು ಹೇಳಿ ದೊಡ್ಡಪ್ಪ. ನಿಂಗೆ ಏನಾರ ಬೇಕಾ? ಚಾ ಮಾಡ್ಕೊಡ್ಲಾ? ಏನು ಬೇಕು ಹಂಗೆ ಹೇಳಿ ದೊಡ್ಡಪ್ಪ, ನನ್ನ ಮುಖ ನೋಡ್ಬೇಡ. ಮಕ್ಕ ನೋಡ್ಬಾರ್ದು? ಯಾಕವ? ಯಾಕೆ ಏನಾಯ್ತು? ಇಲ್ಲಿ ಇತ್ತ ಮೇಲೆ ಹೊಳಿಲಿ ಏನಾರ ಆತ ಮಕ್ಕಕ್ಕ? ಬಿದ್ದೇನವ ಎಲ್ಲಾರ ಮುಂಚೆನದ್ದು? ಯವ್ವ ಹುಡುಗಿ ನಿನ್ನಿಲಿಂದ ನೆಟ್ಟು ಊಟ ಮಾಡಿಲ್ಲ. ಎಲ್ಲಿ ತಲೆ ತಿರುಗಿ ಬಿದ್ದು ಏನಾರ ಆತನ? ತಡಿ ಈಗಿನ ಕರಿತೀನಿ. ಏನಾಗೈತೆ ನೋಡ್ತಾ ಇಲ್ಲಿ ಬಾಯಿ ಹೊಡ್ದಾಡನ. ಚಿಕ್ಕಮ್ಮನ ಕರಿತೀನಿ, ನನಗೆ ಏನಾಗಿಲ್ಲ. ಅಯ್ಯ ಮತ್ತೆ ಹೊಳ್ತಿರ್ತೀಯಲ್ಲ, ಏನಾತು? ಇದು ನೀ ಹೊಳ್ತಿಲ್ಲವ? ಇಲ್ಲ ನಾನು ಆತ ಮುಂದೆ ಬರ್ತೀನಿ ತಡಿ. ಖುಷಿ ಯಾಕವ ಹಿಂಗ್ಯಾಕೆ ಮಾಡಾಕತ್ತಿ ಮಗಳ? ಏನಾತು? ದೊಡ್ಡಪ್ಪ ನನ್ನ ಮಕ್ಕ ನೋಡ್ಬೇಡ ದೊಡ್ಡಪ್ಪ, ನನ್ನ ಮಕ್ಕ ಅನಿಷ್ಟ ಐತಿ. ನನ್ನ ಮಕ್ಕ ನೋಡಿದ್ರೆ ಎಲ್ಲರಿಗೂ ಕೆಟ್ಟದಾಗತ್ತೆ, ಬೇಡ ದೊಡ್ಡಪ್ಪ. ಯಾರು ಹಂಗಂದ್ರೆ ಯಾಕೆ ಹಂಗೆ ಹುಚ್ಚುಚ್ರಕರ್ ನೀನೇ ವಿಚಾರ ಮಾಡ್ಕೋತಿ? ತೋ ನಾಳೆ ಯಾರ್ದಾರ ಕಿವಿ ಬಿತ್ತಂದ್ರೆ ಅದನ್ನ ಇದು ಮಾಡ್ತಾರವ ಮಗಳ, ಹಂಗೆಲ್ಲ ಅನ್ಬಾರ್ದವ. ಇಲ್ಲ ಬೇಡ ದೊಡ್ಡಪ್ಪ. ರೀ ಎದಕ್ಕೆ ಕರೆದ್ರಲ್ಲ? ಓ ಎದ್ದು ಬಂದ್ರೇನ ಈಗ? ಅಲ್ಲ ಎದ್ದು ಬಂದು ಹಂಗೆ ಸೀದಾ ಬರ್ತಿರಲ್ರಿ. ಒಟ್ಟು ಮಕ್ಕ ಪಕ್ಕ ತಗೊಂಡು ದೇವ್ರ ನಮಸ್ಕಾರ ಮಾಡಿ ಮಕ್ಕಳು ಮರ್ಯಾದ ಓದ್ರ ಮಕ್ಕ ನೋಡ್ಬೇಕಿಲ್ಲ. ಎದ್ದಂಗ ಬಂದ್ಬಿಟ್ಟನು ಹೊರಗೆ. ಓಹೋ ಈಗ ಅರ್ಥ ಆಯ್ತು ನನಗೆ ನೀ ಯಾಕೆ ಮಕ್ಕ ತೋರಿಸಲ್ಲ ಅಂತಂದು. ಏನ ತುಳಸಿಗೆ ಏನಾರ ಮಕ್ಕ ತೋರಿಸ್ಬೇಡ, ನಿನ್ನ ಮಕ್ಕ ಹಂಗೈತಿ ಅನಿಷ್ಟೈತಿ ಅಂತ ಏನಾರ ಅಂದೇನೆ? ಅಯ್ಯ ಶಿವನೇ, ಅಲ್ಲ ಇದೇನಿದೆ? ಮನಿ ಬೆಂಕಿ ಹಚ್ಚಕ್ಕ ಶುರು ಮಾಡ್ಬಿಟ್ಲ ನೀನ ಬಂದ್ ಬರ್ತಾನ. ಅಲ್ಲ ನಾನೇನ ಒಳ್ಳೇದಕ್ಕೆ ಹೇಳಿದ್ರೆ ಅಲ್ಲೇ ದೊಡ್ಡಪ್ಪನ ಮುಂದೆ ಕಂಪ್ಲೇಂಟ್ ಹೇಳಿ ನನಗೂ ನಿಮ್ಮ ದೊಡ್ಡಪ್ಪ ತಂದಿಟ್ಟು ಜಗಳ ಹಚ್ಚಿ ತಮಾಷೆ ನೋಡ್ಬೇಕಂತ ಅನ್ನೋದೈತಾನಲ್ಲ. ಅಲ್ವಾ ಏನ ನಿಮ್ಮಪ್ಪ ನಮ್ಮ ನಿನ್ನ ಮಕ್ಕ ನೋಡಿದಕ್ಕೆ ಮಕ್ಕ ನೋಡ್ಕೊಂಡು ಹೋಗಿದ್ದಕ್ಕೆ ಹಂಗಾತು. ನಮಗೆ ಅದ್ರಾಗ ಮುಂಜಾನೆ ಮಕ್ಕ ತೋರಿಸ್ಬಿಡವ ಮತ್ತೆ ಏನಾರಾದಿತ್ತು. ಮತ್ತೆ ಈಗ ತಡ್ರಿ, ನಾನು ನನ್ನ ಮಕ್ಕಳದು ನಿಮ್ದು ಎಲ್ಲ ವಿಚಾರ ಮಾಡ್ಬೇಕಾ ಬೇಡ? ಮತ್ತೆ ಅದಕ್ಕೆ ಹೇಳಿದ್ನಿ. ಅಲ್ಲ ಒಳ್ಳೇದು ಹೇಳಿದಲ್ಲ, ನಾನೇನು ತಪ್ಪಿಲ್ಲ ನೀನು. ಅಯ್ಯ ಅದು ನಾಳೆ ತಂದು ಮುಂದೆ ಹೇಳಿಬಿಟ್ಲ, ನಾಳೆ ಪುರ್ಸಕ್ಕಿಲ್ಲ ನಂಗೆ. ಇಲ್ಲ ದೊಡ್ಡಮ್ಮ, ನಾನು ಹೇಳಿಲ್ಲ ದೊಡ್ಡಮ್ಮ. ಹೇಳಾರ್ದ ನಿಮ್ಮ ದೊಡ್ಡಪ್ಪ ಹಂಗ ಗೊತ್ತಾಗತ್ತಾನೆ. ಏಯ್ ಸುಂದರ ಸಾಕು, ಎದಕ್ಕೆ ಹೋದಿರ್ತಿ? ನಾನು ಆ ಹುಡುಗಿನ ಮಾತಾಡ್ಸಕ್ಕಂತ ಬಂದ್ರೆ ಹುಡುಗಿ ಅವಾಗಿಂದ ಅತ್ತಾಗಿತ್ತ ತಿರುಗತ್ತೆ ನನ್ನ ಮಕ್ಕಳ ತೋರಿಸಲ್ತು. ಅದಕ್ಕೆ ಯಾಕೆ ಮಕ್ಕ ತೋರಿಸಲ್ಲ ಅನ್ನೋದಕ್ಕೆ ನನ್ನ ಮಕ್ಕ ನೋಡ್ಬಾರ್ದಪ್ಪ, ನನಗೆ ಒಳ್ಳೇದಾಗಲ್ಲ ಅಂತ ಪಾಪದ ಹಂಗೆ ಅನ್ನಕತ್ತೈತಿ. ನಾನೇನೋ ಸುಮ್ಮನೆ ನೀ ಏನಾರು ಬೈದೇನ ಅಂತ ಅಂಕಿದ್ರೆ ಬಾಯ್ಬಿಟ್ಟಲ್ಲ ಕಡೆಗೂ. ನೀ ಹೇಳಿದ್ನಾಗ ಗೊತ್ತಾಗಿರೋದು ನೀ ಹಿಂಗೆ ಅಂದಿ ಅಂತಂದು. ಅಂದ್ರೆ ಎಷ್ಟು ಆ ಹುಡುಗಿಗೆ ಇಲ್ಲಾಬಾರ್ದು ಮಾತಾಡಿರ್ತೀನಿ. ನಿನ್ನ ಬಂದು ಶಿವ ಅಂತ ನಿನ್ನೆ ರಾತ್ರಿ ದಣೆ ಬಂದೈತಿ. ಆಗ್ಲೇ ಇಷ್ಟು ಮನೆಗೆಲ್ಲ ಕೆಲಸ ಮಾಡಿ ತಿನ್ ಮಕ್ಕಳು ನೋಡ್ ಹೋಗು ಹಂಗೆ ಹೆಂಗೆ ಬಿದ್ಕೊಂಡಾರ, ಎಮ್ಮೆ ಕೊಟ್ಟು ಬಿದ್ಕೊಂಡಂಗೆ. ಆ ಹುಡುಗಿ ಮುಂಜಾನೆದೆಲ್ಲ ಇಷ್ಟು ಹರೆವು ಎಲ್ಲ ಮಾಡಿ ಚಂದಿಗೆ ಚಾ ಮಾಡಿಕೊಟ್ಟು ನಿಮ್ ಕರೋದು ಎಬಿಸಿ ಎಲ್ಲ ಮಾಡ್ಬೇಕಂತ ಆದಂತೈತಿ. ನೀನು ಆ ಹುಡುಗಿ ಹಿಂಗೆ ಅಂತೀಯಲ್ಲ. ಮೊದಲ ನಿನ್ನ ಮಕ್ಳಿಗೆ ಚಂದಿಗೆ ಶಿಕ್ಷಣ ಕಲಿಸು. ನಾಳೆ ಕೊಡ ಹೆಣ್ಮಕ್ಳದಾರ, ಮುಂಜಾನೆದ್ದು ಅಂಗ್ಲ ಬಾಗ್ಲ ಕಸ ಹೊಡೋದು ಚಂದಿಗೆ ಮನಿ ಬಾಳೆವು ಬದುಕುವುದನ್ನ ಕಲಿಸು. ಇಂಥದ್ದು ಏನಿಲ್ಲ, ಎಂತೆಂತ ಮಾತಾಡ್ತಿಯಲ್ಲ. ಇನ್ನೊಂದ್ಸಲ ಏನಾರ ಈಗ ಹಂಗೆ ನೋಡಿ ನೋಡಪ್ಪ. ದೊಡ್ಡಮ್ಮ ಏನು ಅನ್ಬೇಡ ದೊಡ್ಡಪ್ಪ, ಅವ್ರದ್ದೇನು ತಪ್ಪಿಲ್ಲ. ಅವ್ರು ಹೇಳಿದ್ರೆ ಏನು ತಪ್ಪೈತಿ? ನಾನು ಇರೋದೇ ಹಂಗದೀನಿ, ಅದಕ್ಕೆ ನನಗೆ ಹಂಗಾಗುತ್ತೆ. ನನ್ನ ಜೀವನ ಯಾವತ್ತೂ ಒಳ್ಳೇದಾಗಿಲ್ಲ. ಬೇಡ ದೊಡ್ಡಪ್ಪ, ಏನು ಅನ್ನಕ್ಕೆ ಹೋಗ್ಬೇಡ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಈಗ ಆಗಿರೋದೇ ಸಾಕು. ಬೇಡ ದೊಡ್ಡಪ್ಪ, ಯಾರು ನನ್ನ ಮುಖ ಮುಂಜಾನೆ ನೋಡಬೇಡ ದೊಡ್ಡಪ್ಪ. ನೋಡ್ರಿ ಆ ಹುಡುಗಿದ್ದಷ್ಟು ಒಳಗೆ ನಿಮಗೆ ಹಂಗ ಒಂದು ನಮ್ಮನೆ ಅಷ್ಟು ನಮ್ಮನೆ ಬಾಯ್ ಮಾಡ್ತೀರಿ. ಸುಮ್ಮನೆ ರೀ, ನಿಮ್ಗೇನು ಗೊತ್ತಾಗತ್ತೆ? ಹೋಗ ಹಾಲು ಇನ್ಕೊಂಬ, ಹೊಟ್ಟು ಬಿಡೋಣ. ಚಾ ನನಗೆ ನಿಮ್ಮ ದೊಡ್ಡಪ್ಪ ಚಾ ಮಾಡು. ನಿಮ್ಮ ತಂಗಿಯರ್ನ ಬೇಸಿ ಅವ್ರಿಗೂ ಚಾ ಕೊಡು. ಹ್ಞೂ ದೊಡ್ಡಮ್ಮ. ಅಲ್ಲ ನಿನಗೇನು ಮನುಷ್ಯತ್ವ ಏನಾರ ಐತೆ ನಿನಗೆ?
ಅಲ್ಲ ದನೇ ನಿನ್ನೆ ತಂದೆ ತಾಯಿನ ಕಳ್ಕೊಂಡು ಕಣ್ಣೀರ್ ಹಾಕೊಂತ ಮನೆಗೆ ಬಂದಿತ್ತ ಹುಡುಗಿ ಅದಕ್ಕೆ ಮನಸ್ಸಿಗೆ ಎಷ್ಟು ದುಃಖ ಐತೆ ಅನ್ನೋದು ನಿನಗೇನ್ ಗೊತ್ತು ಕಳ್ಕೊಂಡ್ರಿಗೆ ಗೊತ್ತಿರುತ್ತೆ ತಂದೆ ತಾಯಿನ ಕಳ್ಕೊಂಡ್ರಿಗೆ ನೋವು ಏನ್ ಅನ್ನೋದು ಅಲ್ಲ ಅಂತ ಹುಡುಗಿಗೆ ಒಟ್ಟು ಆರಾಮ್ ಹೊಂದಿಟ್ಟು ಮನಸ್ಸು ಬಿಚ್ಚಿ ಒಟ್ಟು ನಕ್ಕೊಂತ ಆಡ್ಕೊಂತ ಇರಂಗ ಏನೋ ಒಂದು ಸಮಾಧಾನ ಮಾಡಿ ಖುಷಿಯಿಂದ ಅವ್ರ ಅಕ್ಕ ತಂಗಿಯರ ಜೊತೆಗಿದ್ದು ಅದನ್ನ ಮರ್ಯಾಂಗ್ ಮಾಡ್ಬೇಕು ಏನ ಮೇಲಿದ ಮೇಲೆ ಚುಚ್ಚಿ ಮಾತಾಡೋದು ಆಮೇಲೆ ಇಷ್ಟು ಗಡ ಹಾಕಿ ಕೆಲಸ ಹೇಳ್ಬೇಕು ಏನಿತ್ತು ನಿನ್ ಮಕ್ಳು ಕೊಟ್ಟಾಗ ಹಾಕಿರೋ ನಾಳೆ ಒಂದೊಂದು ಕಲಿತಿದ್ಲು ಅಲ್ಲ ನಿನ್ ಮಕ್ಳು ಮಲಗಿಸಿ ಆ ಹುಡುಗಿ ಕೆಲಸ ಹೇಳ್ತಿಲ್ಲ ನಾಚಿ ಬರಲ್ಲ ನಿನಗೆ ಅಲ್ಲ ಹುಡುಗಿನ ಇನ್ನ ಬಂದು ದಿವಸನೇ ಹಿಂಗ್ ಮಾಡಕತ್ತಿದ್ದೆ ಇನ್ನ ಹೆಂಗೈತೆ ಏನ ನೀಲೋಡ ನಿನ್ ಮಕ್ಳು ಸರಿ ನೋಡ್ಕೊ ನೀನು ಆಕಿಗೊಂದು ಅವ್ರಿಗೊಂದು ಮಾಡಿದ್ರೆ ನಾ ಕೇಳೋದಿಲ್ಲ ಮತ್ತೆ ನಾನು ಅಯ್ಯ ಸಾಕು ಸುಮ್ ಕುಂದ್ರಿ ಅಲ್ಲ ನಾಳೆ ಆಕೆಗೆ ಎಲ್ಲ ಈಡಿಗೆ ನಾವಾಗ ಮಾಡಿ ಗಂಡನ ಮನೆ ಕಳ್ಸ್ಬೇಕು ಏನಾಗ ಇಟ್ಟನ ಅವ್ರ ಅಪ್ಪಿಟ್ಟನ ಅವ್ರ ಇಟ್ಟಾಳ ಎಲ್ಲಿಂದ ಬರುತ್ತೆ ರೊಕ್ಕ ನಮಗೆ ಯಾರ ಮಕ್ಕಳನ್ನ ಜಪಾನ ಜತ್ನ ಮಾಡಿ ಮದಿ ಮಾಡ್ಕೊಡೋದೆ ನಮಗೆ ತೇರಳದ್ ಹೋಗಿತ್ತು ಇನ್ನು ಮತ್ತೆ ಅದು ಒಂದು ಜೊತೆ ಮಾಡ್ಕೊಂಡ್ ಬಂದಿರಿ ಈಗ ಮತ್ತೆ ಅದನ್ನು ನಮ್ಗಂದ್ರೆ ಸುಮ್ ಕುಂದ್ರಿ ಅಲ್ಲ ಅದನ್ನ ನಮ್ಮ ತಮ್ಮಂದು ಏನೂ ಇಲ್ಲ ಅಂದ್ರೆ ಮಾತಾಡ್ತಿಲ್ಲ ನಾವು ಈಗ ಅನ್ಭವಿಸಕತ್ತಿದ್ದು ನಮ್ಮ ತಮ್ಮಂದು ಒಂದು ಎಕರೆ ಹೊಲ ನಮ್ಮಂಟಕ್ಕೆ ಐತಿ ಈ ಮನೆಯಾಗ ಅರ್ಧ ಭಾಗ ಮನೆ ಹತ್ತು ಸೇರ್ಬೇಕಾಗಿತ್ತು ಅದು ಎಷ್ಟೊತ್ತಿದ್ರು ನನ್ನ ತಮ್ಮನ ಮಗಳಿಗೆ ನಾ ಕೊಡ್ತೀನಿ ಆ ಹೊಲ ಇದ್ರಾಗ ಅರ್ಧ ಮನೆ ಆಕೆ ಏನು ಕಮ್ಮಿ ಇಲ್ಲ ಅದರಿಂದ ನಾವು ತಿಂತೀವಿ ಅಂದಮೇಲೆ ಈ ಮನೆಗೆ ಆಕಿಗೂ ಸಂಬಂಧ ಐತೈತಿ ಇನ್ನೊಂದ್ಸಲ ಏನಾರು ಹಿಂಗೆ ಮಾತಾಡೋದು ನಾ ಕೇಳೋದಿಲ್ಲ ನಾನು ಅಯ್ಯೇ ಸಾಕಣ್ಣಿ ತಗೋ ಬರೀ ಇಂಥದ್ದು ಮಾಡ್ಕೊಂತ ಕುಂತ್ರ ನಾಳೆ ನಾವು ಅದೇನ ಅಂತಾರಲ್ಲ ಆಕೆಗೆ ಯಾ ಹೊಲ ಮನೆ ಐತೆ ಅಂತ ಹೇಳಕ್ ಹೋಗ್ಬೇಡ್ರಿ ಮದುವೆ ಮಾಡ್ಕೊಡೋದು ಹೋಗಿಲ್ಲ ಮದುವೆ ಮಾಡ್ಕೊಳ್ಸನ ಸುಮ್ಮನೆ ಅಯ್ಯ ಹುಡುಗಿನ ಸಾಣತೈತಿ ಓದೋದು ಈ ನನ್ನ ಮಕ್ಳು ಓದಲ್ಲ ಅದ್ರ ಜೊತೆಗೆ ಅದು ಹೋಗ್ಲಿ ನಾಳೆಯಿಂದ ಕಾಲೇಜಿಗೆ ಅಡ್ಮಿಷನ್ ಏನೋ ಕೇಳಿ ಬರ್ತೀನಿ ಆಕಿನೋ ಕಾಲೇಜ್ ಕಳಿಸ್ತೀನಿ ಆಕಿನೋ ಚಲೋತ್ನಾಗ ಓದಿ ಏನಾರು ಒಂದು ನೌಕರಿ ತೊಗೊಂಡು ನಾಳೆ ಆಕಿದು ಒಂದು ಕಾಲ ನಿಂದಿರ್ತಾಳ ಓ ಇದು ಬೇರೆ ಐತೆ ನಿಮಗೇನ ಆಕಿನ ಕಾಲೇಜಿಗೆ ಓದಿಸಿ ಉದ್ಧಾರ ಮಾಡಿ ಆಕಿನ ನೌಕರಿ ತಗೊಂಡು ಗಂಡ ಮನೆ ಕಳ್ಸ್ಬೇಕಂತ ನಾಳೆ ಹೋಗಿ ಉದ್ದ ಓದಿಲ್ಲ ಅಂದ್ರೆ ಉದ್ದ ವರದಕ್ಷಿಣೆ ಕೇಳ್ತಾರೆ ಎಲ್ಲಿಂದ ಕೊಡೋಣ ಅದು ನಿನಗೆ ಬೇಡಾಗಿದ್ದು ಈಗ ನಿನ್ನ ಮಕ್ಕಳನ್ನ ಓದಿಸ್ತಿಲ್ಲ ಅವ್ರ ಉದ್ದಕ್ಕೆ ವರದಕ್ಷಿಣೆ ಸುರಿಸ್ಬೇಕಲ್ಲ ಮತ್ತೆ ಅವಾಗ ಏನು ಕೊಡ್ತಿ ಅದ್ರಂಗೆ ಆಕಿಗೆ ಆ ಮೊದ್ಲು ಅದು ಬಿಡು ವರದಕ್ಷಿಣದ ಆಮೇಲೆ ಇದು ಓದ್ಬೇಕು ಆ ಹುಡುಗಿನೂ ನಾಳೆ ಎಲ್ಲರಂಗ ಓದ್ ಚೆಂದಾಗಿರ್ಲಿ ನಾ ಹೋಗಿ ನಾಳೆ ಕಾಲೇಜಿಂದ ಏನಂತ ಕೇಳ್ಕೊಂಬರ್ತೀನಿ ಓಹೋ ಓದಿಸ್ತೀರಾ ಓದಿಸ್ರಿ ಆಕೆ ಹೆಂಗೆ ಓದಿ ಬಕ್ಪರ್ಲೆ ಬಿಡ್ತಾ ಅಂತ ನಾನು ನೋಡ್ತೇನೆ ಅಲ್ಲ ನಾನು ಹೆಂಡತಿ ಈಗ ನನ್ನ ತಮ್ಮನ ಮಗಳಿಗೆ ಇಷ್ಟು ನಮಗೆ ಕಾಟ ಕೊಡ್ತಾಳೆ ಪಾಪ ಏನು ಮಾಡ್ಬೇಕು ಓದ್ಲಿ ಫಸ್ಟ್ ಚಲೋತ್ನಾಗ ಓದಿದ್ರೆ ಚಲೋ ಹುಡುಗನ ನೋಡಿ ಮದುವೆ ಮಾಡಿದ್ರೆ ನಮ್ಮ ತಮ್ಮನ್ಗೆ ಮತ್ತು ನಮ್ಮ ತಮ್ಮನ ಹೆಂಡತಿ ಆತ್ಮಕ್ಕೆ ನೆಮ್ಮದಿನಾದ್ರೂ ಸಿಗುತ್ತೆ ನಮ್ಮ ಅಣ್ಣ ನಮ್ಗೆ ಆಸ್ತಿ ಕಸ್ಕೊಂಡ ಮನೆ ಕಸ್ಕೊಂಡ ಇವತ್ತು ನನ್ನ ಮಗಳಿಗೆ ಹಿಂಗೆ ಮಾಡ್ತಾನಲ್ಲ ಅನ್ಬಾರ್ದು ಏನಾಗ ಕಸ್ಕೊಂಡು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಕತ್ತಾನಲ್ಲ ಅನ್ನೋದರ ಆತ್ಮಕ್ಕೆ ತೃಪ್ತಿ ಸಿಗ್ಲಪ್ಪ ಓದ್ಲಿ ಆಕೆನ ಓದಿಸ್ತೀನಿ ಮನು ಮಾನ್ಯ ಎಲ್ಲಿ ಕೊಂಡಿರಿ ಇದೇನಪ್ಪ ಹೊಸ್ತ ಕೇಳಕತ್ತಿಲ್ಲ ಕಾಲೇಜಿಗೆ ಹೊಂಟಿವಿ ಓ ಹೌದಲ್ಲ ಇದ್ರ ಮರ್ತಾ ಬಿಟ್ಟಿನಿ ಇದು ಕಾಲೇಜಿಗೆ ನಾನು ಬರ್ತೀನಿ ತೋರ್ವ ಇವತ್ತು ನಾಳೆ ನಾಳೆ ಬರ್ತೀನಿ ಯಾಕಪ್ಪ ಫೀಸ್ ಗೀಸ್ ಕಟ್ಟಿತ್ತಲ್ಲ ಈಗೇನದು ಬರೋದು ಅಲ್ಲವಾ ಈಗ ಹೆಂಗೂ ಈಗ ಶುರುವಾಗಿವಲ್ಲ ಕಾಲೇಜ್ ನಿಮ್ಮ ತಂಗಿನ ಬೇಕಿನ ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಕ್ಕೆ ನಿಮ್ಮ ಕೂಟಾಗ ಆಕಿನೂ ಕಾಲೇಜಿಗೆ ಬರ್ತಾಳ ಅದಕ್ಕೆ ಹೋಗಿ ಪ್ರಿನ್ಸಿಪಲ್ ಭೇಟಿಯಾಗಿ ಅಡ್ಮಿಷನ್ ಇದನ್ನು ಮಾಡಿಸ್ತೀನಿ ಏನ ಆಕಿನ ಕಾಲೇಜಿಗೆ ಹಚ್ತೀಯ ಇಲ್ಲೇ ಬೇಡಪ್ಪ ಯಾರು ಗೌರ್ಮೆಂಟ್ ಕಾಲೇಜಿಗೆ ಹಚ್ಚು ಯಾಕವ ಹಂಗೆ ಕಂತಿದ್ದಿ ಯಾಕೆ ನಿಮ್ಮ ತಂಗಿ ಎಲ್ಲ ಆಕಿನ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಚೆಂದಾಗಿ ಕಾಲೇಜ್ನಾಗ ಆಕಿನೂ ಓದ್ಲಿ ನಿಮ್ಮಂಗೆ ನಾಳೆ ಆಕಿನ ವಿದ್ಯಾವಂತಾಗಿ ಒಂದಿನ ಆಕಿ ಕಾಲ್ ಮಾಡ್ತೀನಿ ಅಂತಾರೆ ಚಲೋ ಅಲ್ಲನ ಹಾಗೆಲ್ಲ ಮಾತಾಡ್ತಾರೆ ನಿಮ್ಮ ಅವ್ನ ಬುದ್ಧಿ ಕಲಿಬಿಟ್ರವ ಒಳ್ಳೇದು ಕಲೀರಿ ಹಂಗಲ್ಲಪ್ಪ ಸುಮ್ಮನೆ ಹಳ್ಳಿಯಾಗ ಬೆಳೆದು ಪೂರ ಇದ್ರಾಗ ಏನು ಓದ್ಬೇಕು ಬರ್ದಿರ್ತಾಳ ಏನು ಬರೋದಿಲ್ಲ ಸುಮ್ಮನೆ ನಮಗೆ ನಮ್ಮ ಕಾಲೇಜ್ನಾಗ ಎಲ್ಲರೂ ಅಸಹ್ಯ ಮಾಡ್ತಾರೆ ಮತ್ತು ನಿಮ್ಮ ತಂಗಿ ಹಿಂಗೆ ತಡ್ಡದಳ ಹಂಗೆ ಅಂತಂದು ಅದಕ್ಕೆ ಗೌರ್ಮೆಂಟ್ ಕಾಲೇಜ್ನಾಗ ಯಾಕೆ ಸುಮ್ಮನೆ ಅಲ್ಲೇ ಅಡ್ಮಿಷನ್ ಮಾಡಿಸ್ಬಾರ್ದು ಬೇಕಿದ್ರೆ ನಾನು ನಾಳೆ ಹೋಗಿ ಕರ್ಕೊಂಡು ಅಡ್ಮಿಷನ್ ಮಾಡಿಸ್ಬಿಡ್ತೀನಿ ಬಿಡು ಗೌರ್ಮೆಂಟ್ ಕಾಲೇಜಿಗೆ ಬೇಡ 3 ಮಂದಿ ಸೇರಿ ಹೋಗ್ರಿ ಕಾಲೇಜಿಗೆ ಒಂದ ಕಡೆ 3 ಮಂದಿ ಸೇರ್ಬಿಡ್ರಿ ಮತ್ತು ನೀವು ಒಂದು ಕಡೆ ಒಂದು ಕಡೆ ಎದಕ್ಕೆ ಸುಮ್ಮನೆ ಬೇಡ ನಾನು ನಾಳೆ ಬಂದು ಅಡ್ಮಿಷನ್ ಮಾಡಿಸ್ತೀನಿ ಹೋಗ್ರಿ ಹೊತ್ತಾಗ ತೋರಿ ಅಲ್ಲ ಈ ಅಪ್ಪಗೇನು ಬುದ್ಧಿ ಕೆಟ್ಟತೆ ಏನು ಅಲ್ಲ ಹೋಗಿ ಆಕೆ ನಮ್ಮ ಜೊತೆ ಕಾಲೇಜಿಗೆ ಕಳಿಸ್ತಾ ಅಂತ ನಮಗೆ ಇಲ್ಲಿ ಮರ್ಯಾದೆ ಇಲ್ದಂಗೆ ಅಲ್ಲಿ ಮರ್ಯಾದೆ ಇಲ್ದಂಗೆ ಹೋಗಿ ಮನ್ಯಾಗೂ ಒಂದರ ದರಿದ್ರ ಗಂಟು ಬಿತ್ತು ಈ ಕಾಲೇಜಿಗೂ ಗಂಟು ಬಿತ್ತು ಅಯ್ಯೋ ಅಯ್ಯ ಸುಮ್ಮನೆ ಕಾಲೇಜ್ನಾಗ ಆಕೆ ಹೆಂಗೆ ಓದ್ತಾಳೆ ನಾವು ನೋಡ್ತೀವಿ ಆಕೆ ಓದಕ್ಕೆ ಅವಕಾಶನೇ ಆಗ್ಬಾರ್ದು ಹಂಗೆ ಮಾಡೋಣ ಏನ್ರಿ ನಾಷ್ಟ ಮಾಡಿದ್ರನಿಲ್ಲ ಇಲ್ಲ ನಾಷ್ಟ ಮಾಡಿಲ್ಲ ತುಳಸಿ ನಿಮ್ಮ ದೊಡ್ಡಪ್ಪ ನಾಷ್ಟ ಮಾಡಿಲ್ಲ ಅಂತ ನಾಷ್ಟ ತೊಂಬ ಹಂಗೆ ನಿಮ್ಮ ಅಕ್ಕನವರಿಗೆ ಬಾಸ್ ಕಟ್ಟಿದ್ದೇನೆ ನಾಷ್ಟ ತಿಂದು ಹೋಗಿ ಹಂಗೆ ಹೋದು ಅವಸರಕ್ಕೆ ಅಲ್ಲ ಇಷ್ಟು ದಿವಸ ತುಳಸಿನೇ ಇದ್ದೆ ನಮ್ಮ ಮನ್ಯಾಗ ನೀನು ನನಗೆ ತಂದು ನೆಟ್ಟಗೆ ನಾಷ್ಟಾಗಿಷ್ಟ ಎಲ್ಲ ತಂದು ಕೊಡೋದು ನಾನು ನೋಡ್ಕೊತಿದ್ದಿಲ್ಲ ಈಗ ಯಾಕೆ ಹುಡುಗಿ ಕೇಳ್ತಿದ್ದಿ ನೀನು ಹೋಗಿ ತೊಗೊಂಬೋಗು ಏನು ನಿನಗೇನಾರ ಆಕಿ ಬಂದು ಕೊಡ್ಲಿ ಕೈಕಾಲು ಸಗೋದು ನಿನಗೇನಾರ ಏನು ಮುರ್ಕೊಂಡು ಮುಟ್ಟಿಗೆ ಹೋದ್ವಾ ಹೋಗಿ ತೊಗೊಂಬೋಗು ನೀನು ಆ ಹುಡುಗಿ ಪಾಪ ಮುಂಜಾನೆ ಅಂತ ಕಟ್ಟಿ ಮಾಡ್ದಂಗೆ ಮಾಡುತ್ತೆ ನಾನು ನೋಡಕತ್ತೀನಿ ಬಂದು ಒಂದೇ ದಿವಸಕ್ಕೆ ಆ ನಮ್ಮನೆ ಆ ಹುಡುಗಿ ಕೆಲಸ ಹೋಗಿ ತೊಗೊಂಬೋಗು ನೀನು ನಾಷ್ಟ ಅಯ್ಯೇ ಮನೆಯಾಗ ಏನು ರಂಪ ರಾಮಾಯಣ ಶುರುವಾತ ನೆಮ್ಮದಿ ಇತ್ತು ನೋಡಿ ಮೊದಲು ಈಗಂತೂ ನಮ್ಮನಿ ಅಲ್ಲ ಏನ ಇದ್ದಲ್ಲೇ ನಾಷ್ಟ ತೊಗೊಂಡು ಕೊಡಿ ಇಬ್ರು ಅಂತಂದ್ರೆ ಆಕಿಗೆ ಆಟ ಮಾಡಿದ್ರೆ ಕೈಕಾಲು ಸವಿತಾವ ಏನಾರ ಹಾಕಿದ ಕೈಕಾಲು ಮುರ್ಕೊಂಡು ಮುಟ್ಟಿ ಹೋಗವ ಏನು ನಮ್ಮನಿ ಮಾತಾಡ್ತಿರಲ್ಲ ಕಲೀಲಿ ಬಿಡ್ರಿ ಕೆಲಸನ ನಾಳೆ ಗಂಡ ಮನೆಯವರು ನಾಳೆ ಇವರು ದೊಡ್ಡಪ್ಪ ನೆಟ್ಟಿಗೆ ಬಾಳೆ ಕಲಿಸಿಲ್ಲ ಹೆಂಗಪ್ಪ ಅಂತ ನಾಳೆ ಅವ್ರ ಗಂಡ ಮನೆ ನಮಗೆ ತೂತು ಇಡ್ತಾರೆ ಜಗನಿನ ಈಗ ಎಲ್ಲ ಕಲ್ತಂದ್ರೆ ತನ್ನ ಮನೆ ತನ್ನ ಬಾಳೆ ಮಾಡ್ಕೊಂಡಿರ್ತಾಳೆ ಕಲೀಲಾಳ್ರಿ ಇಲ್ಲಾಂದ್ರೆ ಹೋಗಿ ನಿಮ್ಮ ದೊಡ್ಡವನ ಅಂತಲೇ ಹಿಂದೆ 2 ಆಳು ಕರ್ಕೊಂಡ್ ಕಳಿಸ್ತಾರೆ ಮನೆಗೆ ವಾಪಸ್ ಅದು ನಿನಗೆ ನಿನ್ನ ಮಕ್ಳಿಗೆ ಅನ್ವಯಿಸುತ್ತೆ ಬಹುಶಃ ನಿನ್ನ ಮಕ್ಕಳು ನನ್ನ ಮನೆಗೆ ಅಂದ್ರೂ ಅನ್ಬೋದು ಕರ್ಕೊಂಬ 2 ಆಳು ಅಂತಂದು ಹೋಗ್ಬಿಡಿ ಹಂಗ ನನ್ನ ಮಕ್ಳಿಗೆ 2 ಆಳು ಕಳ್ಸಂಗ ಆಗಲಿ ಕಳಿಸ್ತೀನಿ ಬೇಕಿದ್ರೆ ಏನೋ ಮಕ್ಳು ಕೂಡ ಮಾತಾಡಕತ್ತಿದ್ರಲ್ಲ ಏನೋ ಕಾಲೇಜ್ ಅಂತಂದು ಏನ ಈ ದರಿದ್ರನ್ ತಗೊಂಡೋಗಿ ಅವ್ರ ಕೂಡ ಕಾಲೇಜ್ ಹಚ್ತಾರೇನ ನೋಡು ದರಿದ್ರಗಿರ್ತ ಅಂತ ಯಾಕಂತಿದ್ದ ಹುಡುಗಿ ನೀನು ಇಂಥವೆಲ್ಲ ಮಾತಾಡಿ ಸರಿ ಕಾಣಂಗಿಲ್ಲ ಮತ್ತೆ ಹೌದು ನೋಡ ಆಕೆ ಜೊತೆ ಅವರಿಬ್ಬರ ಜೊತೆ ಈಕಿನ ಕಳಿಸ್ತೀನಿ ನೋಡು ಅಲ್ಲೇ ಅದ ಕಾಲೇಜಿಗೆ ಹಚ್ತೀನಿ ಅಲ್ಲೇ ರೀ ಯಾಕೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಒಂದು ಐತಲ್ಲ ಅಲ್ಲಿ ಹೋಗಿರಿ ಇದು ಕಾಟ ದೊಡ್ಡದು
ಮತ್ತೆ ಯಾಕೆ ಅಷ್ಟು ರೊಕ್ಕ ಬಡೋದು ಅಷ್ಟು ಫೀಸ್ ಕಟ್ಟಿ ಅಷ್ಟು ಚಲೋ ಕಾಲೇಜಿಗೆ ರೊಕ್ಕ ನಮಗೆ ಹಂಗೆ ಬರ್ತಾವೆ ಎಲ್ಲಿಂದ ಬರ್ಬೇಕು ರೊಕ್ಕ ಇವು ಎರಡು ಬಿಡ್ರು ಫೀಸ್ ಕಟ್ಟಕ್ಕೆ ನಮ್ಗೆ ರೊಕ್ಕ ಇರಂಗಿಲ್ಲ ಮತ್ತೆ ಈಗ ಇದಕ್ಕೆ ರೊಕ್ಕ ಕಟ್ಟೋದಂದ್ರೆ ಸುಮ್ಮನೆ ಗೌರ್ಮೆಂಟ್ ಕಾಲೇಜ್ನಾಗ ಹಚ್ಚಿ ಬರ್ರಿ. ಓಹೋ, ನಿನ್ನ ಬುದ್ಧಿ ನಿನ್ನ ಮಕ್ಳಿಗೆ ಬಂದೈತಿ. ವಾಹ್, ಒಳ್ಳೆ ಬುದ್ಧಿ ಕಲಿಸ್ ಮಕ್ಳಿಗೆ, ಚಲೋ ಬುದ್ಧಿನ. ನಾಳೆ ಕೊಟ್ಟು ಬಂದು ಗಂಡ ಮನೆಯಾಗ ಹೆಸರು ಹಾಕಾರ, ಅವ್ರ ಬಾಯಾಗೂ ಇದ ಬಂತು, ನಿನ್ನ ಬಾಯಾಗೂ ಇದ ಬಂತು. ನೋಡು, ಕಟ್ಟತ್ ನಾನು, ಅವ್ರದ್ದು ಕಟ್ಟತ್ ನಾನು, ಈ ಹುಡುಗಿದು ಕಟ್ಟದ್ ನಾನೇ. ನೀನು ತಲೆ ಕೆಡ್ಸ್ಕೊಬೇಡ. ಹೋಗ್ ನಾಷ್ಟ ತೊಂಬೋ. ಏನಾರು ಹೇಳಿ ಎಲ್ಲದಕ್ಕೂ ಸಿಟ್ ಮಾಡ್ತಾರೆ. ಇದೊಳೆ ನಮ್ಗೆ ಮನ್ಯಾಗ ಕುರುಕ್ಷೇತ್ರ ಶುರುವಾತು ಈ ಪಿಡಾದ್ಲಿಂದ. ಇಲ್ಲ, ಮನ್ಯಾಗ ಇದ್ರೆ ಈಕಿ ಹಿಂಗೆ ಕಾಟ ಕೊಟ್ಟು ಹುಡುಗಿನ ಸಣ್ಣಗೆ ಅರ್ಧ ಬಿಡ್ತಾ. ಒಟ್ಟೊತ್ತು ಕಾಲೇಜ್ಗೆ ಹೋದ್ರೆ ವಿದ್ಯಾನಾರು ಕಲಿತೈತೆ. ನಾ ಬಿಟ್ಟು ಕಾಲೇಜ್ಗೆ ಹಚ್ಚಿ